ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟುವಾಗ ಹಲವಾರು ಅದ್ಭುತಗಳು ಹುಟ್ಟುವಾಗಲೂ ನಂತರವೂ ಈ ಜಗತ್ತು ಕಂಡಿತು ಎಂದು ಚರಿತ್ರೆಯಲ್ಲಿ ನಮಗೆ ಕಾಣ್ತಾ ಇದೆ. ಸಣ್ಣ ವಯಸ್ಸಿನಲ್ಲಿರುವಾಗಲೇ ಹಲವಾರು ಅದ್ಭುತಗಳು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಕಂಡಿತು. ಹುಟ್ಟುವಾಗ ಹಜರತ್ ಆಮಿನಾ ಬೀವಿ ರದಿಯಲ್ಲಾಹು ತಆಲಾ ಅನ್ಹಾ ಅವರು ಹೇಳ್ತಾರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟುವಾಗ ನನಗೆ ಹೆರಿಗೆ ನೋವೇ ಆಗಲಿಲ್ಲ. ಮಾತ್ರವಲ್ಲ, ಹಲವಾರು ಕಡೆಗಳಿಂದ ಸಂತೋಷ ವಾರ್ತೆಗಳು ನನಗೆ ಕೇಳ್ತಾ ಇತ್ತು. ಮನೆಯಲ್ಲಿ ಪ್ರಕಾಶ ಬೀರ್ತಾ ಇತ್ತು. ಹಲವಾರು ಕಡೆಗಳಲ್ಲಿ ನಕ್ಷತ್ರಗಳು ಈ ರೀತಿ ಇಳಿದು ಬಂದಾಗಿ ಕಾಣ್ತಾ ಇತ್ತು. ಮಾತ್ರವಲ್ಲ, ಚರಿತ್ರೆಯಲ್ಲಿ ಕಾಣ್ತಾ ಇದೆ, ಫರಿಷ್ಠೆಗಳು ಖುಷಿಪಟ್ಟರು, ಸ್ವರ್ಗದ ತರುಣಿಯ ಮಣಿಗಳು ಖುಷಿಪಟ್ಟರು. ಎಲ್ಲ ಕಡೆಗಳಲ್ಲಿ ಬೆಳಕು ಹರಿಯಿತು. ಸತ್ಯದ ಎಲ್ಲ ಲಕ್ಷಣಗಳು ಎಲ್ಲ ಕಡೆಗಳಲ್ಲಿ ಕಂಡಿತು. ವಲದತುಹು ಮಖ್ದೂನನ್ ವ ಮಕ್ಹೂಲನ್ ಕಮಾ ಕದ್ ಜಾಅ ಫಿಲ್ ಖಬರಿ ಸ್ವಹೀಹಿಲ್ ಮುಸ್ನದ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟುವ ಮಗು ಖತನಾ ಮಾಡಿ ಮುಂಜಿ ಮಾಡಿಕೊಂಡೇ ಮಗು ಬಂದಿತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಮುಖ ನೋಡುವಾಗ ಸುರ್ಮ ಹಾಕಿದ ಅದೇ ರೀತಿಯಲ್ಲಿ ಮುಖದಲ್ಲಿ ಒಳ್ಳೆ ಪ್ರಕಾಶ ಇತ್ತು. ಆ ರೀತಿಯ ಒಂದು ಸುಂದರ ಹಲವಾರು ಅದ್ಭುತಗಳು ಆ ಸಂದರ್ಭದಲ್ಲಿ ನಡೆದದ್ದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಹುಟ್ಟಿದ ಬಳಿಕವೂ ಕೂಡ ಆ ಮಗುವಿನ ಒಂದೊಂದು ಕ್ಷಣಗಳ ಬಗ್ಗೆ ಚರಿತ್ರೆಯಲ್ಲಿ ಕಾಣುವುದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಗುವಾಗಿರುವಾಗಲೇ ಹಲವಾರು ಅದ್ಭುತಗಳು. ಅಲ್ಲಿ ಮಳೆ ಬರ್ತಾ ಇಲ್ಲ. ಮಳೆ ಬರದೇ ಇರುವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚಿಕ್ಕಪ್ಪರಾಗಿರುವ ಅಬೂ ತಾಲಿಬ್ ಅವರು ಏನ್ ಮಾಡ್ತಾರೆ, ಕಅಬಾಲಯದ ಬಳಿಗೆ ತನ್ನ ಮಗನನ್ನು ಕರ್ಕೊಂಡು ಹೋಗ್ತಾರೆ. ಕಅಬಾಲಯದ ಬಳಿಗೆ ತನ್ನ ಮಗನನ್ನು ಕರ್ಕೊಂಡು ಹೋಗಿ ಆ ಮಗುವನ್ನಿಗೆ ಎತ್ತಿಕೊಂಡು ಹೇಳ್ತಾರೆ, ಅಲ್ಲಾಹುವೇ, ಈ ಪರಿಶುದ್ಧವಾದ ಪವಿತ್ರವಾದ ಕಅಬಾಲಯದ ಬಳಿಯಲ್ಲಿ ನಿಂತುಕೊಂಡು ಒಂದು ಪವಿತ್ರ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ಕೇಳ್ತಾ ಇದ್ದೇನೆ, ಇಲ್ಲಿ ಮಳೆ ಇಲ್ಲ, ಮಳೆ ಬೇಕು ಎಂದು ಹೇಳುವಾಗ ಧಾರಾಕಾರವಾಗಿ ಮಳೆ ಸುರಿಯಿತು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಇಸ್ಲಾಮಿಗೆ ಬರುವುದು ಕೊನೆಯ ಕ್ಷಣದಲ್ಲಾಗಿದೆ. ಆದರೆ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಬಂದು ಹೇಳ್ತಾರೆ, ನಾನು ಹೆದರಿಕೊಂಡು ನಾನು ಇಸ್ಲಾಮಿಗೆ ಸೇರ್ಲಿಕ್ಕೆ ಎಷ್ಟು ವಿಳಂಬ ಮಾಡಿದೆ, ಆದರೆ ನೀವು ದೊಡ್ಡ ಅದ್ಭುತ ಮನುಷ್ಯ ಅಂತ ಹೇಳಿ ನನಗೆ ಈಗ ಗೊತ್ತಾದದ್ದಲ್ಲ. ನೀವು ಚಿಕ್ಕ ಮಗುವಿರುವಾಗ ನಾನು ಕಂಡಿದ್ದೇನೆ. ಸಣ್ಣ ಮಗುವಾಗಿ ತೊಟ್ಟಿಲಲ್ಲಿ ಮಲಗುತ್ತಿರುವಾಗ ನಿಮ್ಮ ಕೈ ಬೆರಳುಗಳು ಬಲಭಾಗಕ್ಕೆ ಹೋದರೆ ಚಂದ್ರ ಬಲಭಾಗಕ್ಕೆ ಬರ್ತಾ ಇತ್ತು. ನಿಮ್ಮ ಕೈ ಬೆರಳು ಎಡಭಾಗಕ್ಕೆ ಬಂದರೆ ಚಂದ್ರ ಎಡಭಾಗಕ್ಕೆ ಹೋಗ್ತಾ ಇತ್ತು. ಕೈ ಬೆರಳು ಮುಂದಕ್ಕೆ ಹೋದರೆ ಚಂದ್ರ ಚಾಂದ್ ಮುಂದಕ್ಕೆ ಹೋಗ್ತಾ ಇತ್ತು. ಹಿಂಭಾಗಕ್ಕೆ ಬಂದರೆ ಚಂದ್ರ ಹಿಂಭಾಗಕ್ಕೆ ಬರ್ತಾ ಇತ್ತು. ಎಲ್ರಿಗೂ ಕೂಡ ಆಟವಾಡಿಸಲಿಕ್ಕೆ ತಂದೆ ಇರ್ತಾರೆ. ಆದರೆ ಸಣ್ಣ ಪ್ರಾಯದಲ್ಲಿ ನಿಮಗೆ ತಂದೆ ಮರಣ ಹೊಂದಿದ ಕಾರಣಕ್ಕೆ ಬೇಕಾಗಿ ಅಲ್ಲಾಹು ನಿಮಗೆ ಆಟವಾಡಲಿಕ್ಕೆ ಚಂದ್ರನನ್ನೇ ಕೊಟ್ಟು ಬಿಟ್ಟ. ಚಾಂದ್ ಕಿಲೋನಾ ಹೇ, ಅದು ಆಟವಾಡಿಸ್ತಾ ಇತ್ತು. ಆಟದ ಸಾಮಾನಾಗಿ ಅಲ್ಲಾಹ್ ಹುಜೂರ್ ಅವರಿಗೆ ಕೊಟ್ಟದ್ದು ಚಂದ್ರನನ್ನಾಗಿತ್ತು. ಅದು ನಾನು ಕಂಡಿದ್ದೇನೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೊಟ್ಟಿಲಲ್ಲಿ ಮಲಗಿರುವಾಗ ಇನ್ನ ಮಹದಹು ಕಾನ ಯತಹರ್ರಕ ಬಿತಹದೀಕಿಲ್ ಮಲಾಯಿಕ, ಫರಿಷ್ಠೆಗಳು ಬಂದು ತೊಟ್ಟಿಲನ್ನು ಅಲ್ಲಾಡಿಸ್ತಾ ಇದ್ರು ಎಂದು ಚರಿತ್ರೆಯಲ್ಲಿದೆ. ಸಣ್ಣ ಮಗುವಿಗೆ ದೊಡ್ಡ ಪವರ್ ಅಲ್ಲಾಹು ತಆಲಾ ಸಣ್ಣ ವಯಸ್ಸಿನಲ್ಲಿ ಕೊಟ್ಟು ಬಿಟ್ಟ. ಅವರಿಗೆ ಪ್ರವಾದಿತ್ವ ಲಬ್ಧಿಯಾಗಿದ್ದು, ಅಂದ್ರೆ ನಬುವತ್ ಲಭಿಸಿದ್ದು 40ನೇ ವಯಸ್ಸಿನಲ್ಲಾದರೂ ಕೂಡ ಅಲ್ಲಾಹು ಎಲ್ಲಾ ರೀತಿಯಲ್ಲಿರುವ ರೆಸ್ಪೆಕ್ಟ್ಗಳನ್ನು, ಗೌರವಗಳನ್ನು ಎಲ್ಲವನ್ನೂ ಕೂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮೊದಲೇ ಕೊಟ್ಟು ಬಿಟ್ಟಿದ್ದ. ಇನ್ನೀ ಲಅರಿಫು ಹಜರಂ ಬಿ ಮಕ್ಕಾ, ಮಕ್ಕಾದಲ್ಲಿ ಒಂದು ಕಲ್ಲಿನ ಪರಿಚಯವಿದೆ, ಈಗಲೂ ಆ ಕಲ್ಲಿನ ಪರಿಚಯವಿದೆ. ಹುಜೂರ್ ಅವರು ಹೇಳ್ತಾರೆ, ಕಾನ ಯುಸಲ್ಲಿಮು ಅಲಯ್ಯ ಕಬ್ಲ ಅನ್ ಉಬಅಸ, 40 ವಯಸ್ಸಿಗಿಂತ ಮೊದಲೇ ಆ ಕಲ್ಲು ನನಗೆ ಸಲಾಂ ಹೇಳ್ತಾನೆ ಇತ್ತು. ವಲ್ವಹ್ಶು ವಲ್ಅಶ್ಜಾರು ಕಸ್ಸಜದತ್ ಲಹು ವಅಲೈಹಿ ಕಸ್ಸಲ್ಲಮ್ನ ಬಅದ ತಶಹ್ವುದಿ, ಮರಗಳು ಬಂದು ಕಲ್ಲುಗಳು ಬಂದು ಸಜಿದಾ ಮಾಡ್ತಾ ಇತ್ತು, ಸಲಾಂ ಹೇಳ್ತಾ ಇತ್ತು ಸೋದರರಿಗೆ. ಇಡೀ ಜಗತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತೆ ಕೇಳುತ್ತಾ ಇತ್ತು.
ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಮನುಷ್ಯರಿಗೆ ಮಾತ್ರ ರಸೂಲ್ ಅಲ್ಲ, ಕಲ್ಲುಗಳಿಗೆ, ಮರಗಳಿಗೆ. ಮಹಾನರಾದ ಇಬ್ನ್ ಹಜರ್ ಅಲ್ ಹೈತಮಿ ರಲಿಯಲ್ಲಾಹು ಅನ್ಹು ತುಹ್ಫತುಲ್ ಮುಹ್ತಾಜ್ ಎಂಬ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಮಾದಾತ್ಗಳಿಗೆ, ನಿರ್ಜೀವ ವಸ್ತುಗಳಿಗೂ ಕೂಡ ಪ್ರವಾದಿವರಿಯರು ರಸೂಲ್ ಆಗಿದ್ದರು. ಮಾತ್ರವಲ್ಲ, ಫರಿಷ್ಠೆಗಳಿಗೂ ಕೂಡ ತಶ್ರೀಫಿನ ರಸೂಲ್ ಆಗಿದ್ದರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ.